ಹಾಯ್ ಫ್ರೆಂಡ್ಸ್, ಈ ಶ್ರಾವಣ ಮಾಸದಲ್ಲಿ ತುಂಬ ಕೊಬ್ಬರಿ ಉಳಿದಿರುತ್ತಲ್ಲ, ಅದನ್ನು ವೇಸ್ಟ್ ಮಾಡಿದಾಗೆ ಅದರಿಂದ ನಾವು ಒಂದು ಸ್ವೀಟ್ ರೆಸಿಪಿನ ರೆಡಿ ಮಾಡ್ಬೋದು. ಸೊ ಇದನ್ನು ನಾವು ರಕ್ಷಾಬಂಧನ ಸಲುವಾಗಿ ರೆಡಿ ಮಾಡ್ತಿದ್ದೀವಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಬೀದರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನೋಡ್ರಿ ನಮ್ಮ ಮಜವಾದ ಸ್ವೀಟ್ ಅಂತ ಮಾಡಿ ತೋರಿಸ್ಲತ್ತೀನಿ ನಿಮ್ಗೆ. ರಕ್ಷಾಬಂಧನ ಅಂತದ ಸ್ವೀಟ್ ಮಾಡ್ತಾ ತೋರಿಸ್ಲತ್ತೀನಿ. ಕಡಿಮೆ ಖರ್ಚದಾಗ ಕಡಿಮೆ ಟೈಮಿನಾಗ ಸ್ವೀಟ್ ಮಾಡಿ ತೋರಿಸ್ಲತ್ತೀನಿ. ಈ ವಿಡಿಯೋ ಕೊನೆ ತನಕ ನೋಡ್ರಿ ಅಂದ್ರೆ ಇದು ಏನು ಸ್ವೀಟ್ ಅಂಬೋದು ಗೊತ್ತಾಗ್ತದೆ. ಒಂದು 8-10 ಕಾಜು ತೊಗೊಂಡಿನಿ, ಒಂದು 8-10 ಬಾದಾಮ್ ತೊಗೊಂಡಿನಿ, ಒಂದು 2 ಸ್ಪೂನು ಕಿಸ್ಮಿಸಿ ತೊಗೊಂಡಿನಿ, ಒಂದು 4-5 ಏಲಕ್ಕಿ ತೊಗೊಂಡಿನಿ, ಒಂದು ಸ್ವಲ್ಪ ಜಾಜಿಕಾಯಿ ತೊಗೊಂಡಿನಿ. ನೋಡಿರಿ ಇಷ್ಟು ಹತ್ತಲ್ಲ, ಸ್ವಲ್ಪ ಒಂದು 2-3 ಸುತ್ತು ಹಿಂಗಂದು ಇದು ಮಾಡ್ಕೋಬೋದು. ಒಂದು 3-4 ಲವಂಗ ತೊಗೊಂಡಿನಿ. ನೋಡಿರಿ ಇವು ಬಾರಿಕೆ ಅಂದರೆ ಇವೆಲ್ಲ ಏನು ಡ್ರೈ ಫ್ರೂಟ್ಸ್ ಅವ ನೋಡಿರಿ. ಇವು ಸ್ವಲ್ಪ ಅಂತ ಸಣ್ಣ ಸಣ್ಣ ಚಾಕುಲಿಂದು ಸಣ್ಣ ಕಟ್ ಮಾಡ್ಕೊತೀನಿ ನೋಡಿರಿ. ನೋಡಿ ಕಾಜು ಅಂತ ಚಿಕ್ಕ ಈ ಥರ ಪೀಸ್ ಮಾಡಿ ಇಟ್ಕೊಂಡೀನಿ. ಬಾದಾಮಿಂದ ಪೀಸ್ ಮಾಡಿ ಇಟ್ಕೊಂಡೀನಿ. ಇಲ್ಲಿ ನೋಡಿರಿ ಇದಕ್ಕೆ ಸಾಮಾನು ಏನೇನು ಬೇಕು ಅಂಥೇಳಿ ಜಾಸ್ತಿ ಏನು ಖರ್ಚಿಲ್ಲ ನೋಡಿರಿ. ಮನೆಗೆ ಇದ್ದಿನ ಐಟಮ್ಲಿಂದೆ ಒಂದು ಬಟ್ಟಲಿಂದ ಬಾರೀಕ್ ರವೆ ತೊಗೊಂಡೀನಿ. ನೋಡಿರಿ ಉಪ್ಪಿಟ್ಟು ಮಾಡೋ ರವೆ, ಸೂಜಿ ರವೆ ಅದನ್ನು ಅಂತಾರೆ, ಉಪ್ಪಿಟ್ಟು ಮಾಡೋ ರವೆನೂ ಅಂತಾರೆ. ಹಾಗೆ ನೋಡಿರಿ 1 ಬಟ್ಟಲು ರವೆ ತೊಗೊಂಡಿನಲ್ಲ, ಒಂದೂವರೆ ಬಟ್ಟಲಿಂದ ಆರ್ಗ್ಯಾನಿಕ್ ಅಂದ ಬೆಲ್ಲ ತೊಗೊಂಡೀನಿ. ನೋಡಿರಿ ಈ ಥರನೂ ಬಾರೀಕಂದ ಪುಡಿ ಮಾಡಿಂದ ಮಾರ್ಕೆಟ್ದಾಗ ತೊಗೊಂಡಿನಿ. ಒಂದು 100 ಗ್ರಾಮ್ ಅಂದರೆ ಇದ್ದಿರ್ಬೋದು. ಸಿಹಿ ನೋಡ್ಕೊಂಡು ಅಂದನು ಯೂಸ್ ಮಾಡಿ, ಬೇಕಾದ್ರೆ ಸಕ್ಕರೆನೂ ಉಪಯೋಗಿಸ್ಕೋಬೋದು. ಹಾಗೆ ನೋಡಿರಿ ಈ ಬಟ್ಟಲಿಂದ 1 ಬಟ್ಟಲು ರವೆ ತೊಗೊಂಡಿನಲ್ಲ, 2 ಬಟ್ಟಲಿಂದ ಕೊಬ್ಬರಿ ಬಾರೀಕಂತ ತುರಿದಂದ ಇಟ್ಕೊಂಡೀನಿ ನೋಡಿರಿ. ಹಾಗೆ ನಮಗೆ ನೋಡಿಕೊಂಡು ಒಂದು 3-4 ಸ್ಪೂನು ತುಪ್ಪ, ಮನೆಯಲ್ಲೇ ತಯಾರು ಮಾಡಿದ ತುಪ್ಪ ಅದು ನೋಡಿದ್ದು. ಈಗ ನೋಡಿರಿ ಈಗ ಹೆಂಗೆ ಮಾಡಬೇಕು ಅಂಥೇಳಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಏನು ಮಾಡಬೇಕಪ್ಪ ಅಂದ್ರೆ ನೋಡಿರಿ, ಒಲೆ ಹಚ್ಕೊಂಡೀನಿ ರೀ ನಾನು. ಮನೆಯಲ್ಲೇ ತುಪ್ಪದಿಂದ ತಯಾರು ಮಾಡಿದಾಗ ಒಂದು 2-3 ಸ್ಪೂನ್ ಹಿಂಗೆ ತುಪ್ಪ ಹಾಕ್ತೀನಿ ನೋಡಿ. ಸ್ವಲ್ಪ ಚೆನ್ನಾಗಿ ತುಪ್ಪ ಜರ ಆ ಕಡೆ ಆಗಲಿ, ಸ್ವಲ್ಪ ಕಾಯಿಲಿ ಮಾಡಿ ಒಂದು ಹೊಂಟಲ್ಲಿ ನೋಡಿರಿ. ನಮ್ಗೆ ಹೆಲ್ಪ್ ಮಾಡೋರಂತೂ ಯಾರೂ ಇಲ್ಲ, ಎಲ್ಲರೂ ಯಾರು ಕೆಲಸದ ಮೇಲೆ ಇರೋದ್ರಿಂದ ಅವ್ರು ಹರಾಮ್. ಸ್ವಲ್ಪ ಜಾಸ್ತಿ ಏನು ಗರಂ ಮಾಡ್ಲಿಕ್ಕೆ ಹೋದು ಹುಡುಗಾಡಿ ತುಪ್ಪನ ಇವೇನು ಡ್ರೈ ಫ್ರೂಟ್ಸ್ ಒಂದು ತೊಗೊಂಡಿನಲ್ರಿ, ಇದ್ರದಾಗಿಂದ ಸ್ವಲ್ಪ ತುಪ್ಪದಾಗಂದ್ರೆ ಫ್ರೈ ಮಾಡ್ಕೊತೀನಿ ರೀ. ಹಾಗೆ ಇವು ಕಿಸ್ಮಿಸ್ನು ಏನವಲ್ಲ ರೀ, ಇದ್ರದಾಗಿಂದ ಸೇರಿಸ್ಕೊತೀನಿ. ಇವು ಏಲಕ್ಕಿ ಅಂದರೆ ಕುಟ್ಕೊತೀನಿ. ಜಾಜಕಾಯಿ ಹಾಗೆ ಅಂದ್ರೆ ಸ್ವಲ್ಪ ರಗಡಿಸಿಂದ ಹಾಕ್ತೀನಿ ನೋಡಿರಿ. ಇವು ಸ್ವಲ್ಪ ಆಮೇಲೆ ಇವನು ಇದ್ರದಾಗಿಂದ ಹಾಕ್ತೀನಿ ರೀ, ಫ್ರೈ ಮಾಡ್ತೀನಿ. ಸ್ವಲ್ಪ ಚೆನ್ನಾಗಿ ಕಲರ್ ಬರೋವರೆಗೂ ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟು ಸೀದೋಗೋ ಚಾನ್ಸಸ್ ಇರ್ತದೆ ನೋಡಿ. ಕಪ್ಪಾಗಂದ್ರೆ ಅದ್ರ ಫ್ಲೇವರೇ ಅಲ್ಲಾಗ್ತದೆ ನೋಡಿರಿ ಫ್ರೆಂಡ್ಸ್. ಸ್ವಲ್ಪ ನೋಡ್ಕೊಂಡು ಅಂತ ಇದು ಮಾಡ್ಕೊರಿ. ಚೆಂದಂದ ಲೋ ಫ್ಲೇಮ್ದಾಗ ಇಟ್ಟು ಈ ಥರ ಅದು ನೋಡಿರಿ. ಕಿಸ್ಮಿಸ್ನು ಯಾವ ಥರ ಉಬ್ಬಿ ಬಂದಾಗ ಹಾಗೆ ಏಲಕ್ಕಿ ಏನವಲ್ರಿ 3-4 ಇದನ್ನೇ ಸೇರಿಸ್ಕೊತೀನಿ ನೋಡಿರಿ. ಚೆಂದಂದ ಎಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗ್ತೀವಿ ತೆಕ್ಕೊತೀನಿ ಎಲ್ಲ ತೆಕ್ಕೊಂಡ ನೋಡಿರಿ. ಇದ್ರಾಗ ಒಂದು ಸೈಡಿಗೆ ಒಂದು ಪ್ಲೇಟ್ದಾಗ ಹಾಗೆ ನೋಡಿರಿ. ಈಗ ಏನು ರವೆ ತೊಗೊಂಡಿನಿ ನೋಡಿರಿ 1 ಬಟ್ಟಲು, ಇದೇ ತುಪ್ಪದಾಗಿಂದ ಇದ್ರಾಗಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ. ಲೋ ಫ್ಲೇಮ್ದಾಗ ಇಟ್ಟು ಚೆಂದಂದ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಕಲರಿಂದ ಬಡಬಿಡ್ಲಕ್ಕೆ ಹೋಗ್ಬೇಡ್ರಿ. ನೀವು ಬೇಕಾದ್ರೆ ಅಂತ ಸ್ವಲ್ಪ ಕೆಂಪನ್ನು ಮಾಡ್ಬೋದು. ಸ್ವಲ್ಪ ನಾನು ಮೀಡಿಯಮೇ ಮಾಡೀನಿ ರೀ. ಮೊದಲಿಂದ ಸ್ವಲ್ಪ ರವೆ ಹುರಿದು ಉಪ್ಪಿಟ್ಟು ಮಾಡ್ಲಿಕ್ಕಂತ ಹುರಿದಿಟ್ಟಿದೆ, ಅದು ಹಾಗೆ ಅಂತ ತೊಗೊಂಡಿನಿ. ರವೆ ನಿಮ್ಮ ಕಪ್ ಕಾಣಿಸ್ಲತ್ತಿರ್ಬೋದು. ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟು ಹುರ್ಕೊತೀನಿ ನೋಡಿರಿ. ಮಸ್ತ್ ಆಗ್ತದೆ ನೋಡಿರಿ. ರಕ್ಷಾಬಂಧನಕ್ಕೆಂದು ಸ್ವೀಟು ಮನೇಲಿದ್ದಿಲ್ಲಿಂದ ಈ ಶ್ರಾವಣ ಮಾಸದಾಗ ಟೆಂಗಂತೂ ಹೆಂಗೆ ಹೊಡಿತಿದ್ದೆವು. ಹಸಿ ಕೊಬ್ಬರಿಲಿಂದ ಮಾಡ್ಕೊಬೋದು ನೋಡಿರಿ. ನಾ ಹಸಿ ಕೊಬ್ಬರಿಲಿಂದ ತುರಿದು ಬಿಟ್ಟು ಮನೆಯಲ್ಲಿಂದ ನೆರಳಾಗೆ ಒಣಗಿಸಿ ಇದು ಮಾಡ್ಕೊಂಡಿದ್ದದ ನೋಡ್ರಿ. ಈ ಕೊಬ್ಬರಿ ಏನು ತುರಿದು ಇಟ್ಕೊಂಡಿನಲ್ರಿ, ಹಸಿ ಕೊಬ್ಬರಿ ಅನ್ನೋದು ನೋಡಿ ನೆರಳಿನಾಗಿಂದ ಒಣಗಿಸಿ ಅಂತ ಇಟ್ಕೊಂಡಿದ್ದು ನೋಡ್ರಿ. ಈ ಥರದಿಂದ ಒಣಗಿಸಿ ಇದು ಮಾಡ್ಕೊಂಡಿನಿ. ಮಳೆಗಾಲದಿಂದಾಗ ಬಿಸಿಲೇನು ಇರೋಲ್ಲ. ಇದು ಏನು ಕೊಬ್ಬರಿ ಇದೆ ನೋಡಿರಿ, ಇದ್ರಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೀವು ಬೇಕಾದ್ರೆ ಕಡಿಮೆನೂ ಮಾಡ್ಬೋದು ಕೊಬ್ಬರಿ. ನಾ ಯಾಕಂದ್ರೆ 1 ಬಟ್ಟಲು ರವೆ ಅದ ರೀ, 2 ಬಟ್ಟಲು ಕೊಬ್ಬರಿ ತೊಗೊಂಡಿನಿ ನೋಡಿರಿ. ಒಂದು 2 ನಿಮಿಷ ಹೆಂಗಂದ್ರೆ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಕಡಿಮೆ ಲೋ ಫ್ಲೇಮ್ಗಳಂದ್ರೆ ಒಂದು 2 ನಿಮಿಷ ಹಾಲಿಗೆ ಡ್ರೈ ಫ್ರೂಟ್ಸು ಎಲ್ಲ ಇದು ಮಾಡ್ಕೊಂಡು ಇಟ್ಕೊಂಡೇನಲ್ರಿ. ಕಟ್ ಮಾಡಿ ತುಪ್ಪದಾಗ ಫ್ರೈ ಮಾಡ್ಕೊಂಡಿನೆಲ್ಲ ಇದ್ರದಾಗಿಂದ ಸೇರಿಸ್ಕೊತೀನಿ ಎಲ್ಲ ಒಟ್ಟಿಗೆ ಹಾಕಿ ಇನ್ನೊಂದು ಚೂರಿಂದ ಸ್ವಲ್ಪ ಕೈ ಅಗಡಿಸಿ ಇದು ಬಂದದ್ದು. ಈಗ
ಎಲ್ಲ ಚಂದ ಇದು ಆಗ್ಯದ, ಫ್ರೈ ಆಗ್ಯದ. ಕೊಬ್ಬರಿ, ರವೆ, ಡ್ರೈ ಫ್ರೂಟ್ಸು ಎಲ್ಲ ನೀವು ನೋಡ್ರಲ್ಲ, ಇವೆಲ್ಲ ಚೆನ್ನಾಗಿ ಅಂದ್ರೆ ಇದಾಗ್ಯದ. ಈಗ ಇದು ಸೈಡಿಗೆ ಅಂದ್ರೆ ಇಟ್ಟು ಬಿಡ್ತೀನಿ ರೀ. ಹಾಗೆ ನೋಡಿರಿ, ಒಂದು ಚಿಕ್ಕದಿಂದ ಬಾಣಲಿ ತೊಗೊಂಡಿನಿ. ಏನು ಬೆಲ್ಲ ತೊಗೊಂಡಿನಲ್ರಿ, ಇವಾಗಂದ್ರೆ ಮತ್ತು ನೀವು ಬೇಕಾದ್ರೆ ಸಕ್ಕರೆಯಿಂದ ಏನಾದರೂ ಸಕ್ಕರೆ ರುಬ್ನಿ ಹಾಕ್ಬೋದು. ನಾ ಬೆಲ್ಲ ತೊಗೊಂಡಿನಿ. ಒಂದು ಅರ್ಧ ಕಪ್ ಅನ್ನೋದು ನೀರು ತೊಗೊಂಡಿನಿ ನೋಡಿರಿ. ಸ್ವಲ್ಪ ಚೆನ್ನಾಗಿ ಜಾಸ್ತಿ ನೀವು ಪಾಕ ಬರೋದು ಅವಶ್ಯಕತೆ ಇಲ್ಲರಿ. ಜಸ್ಟ್ ಬೆಲ್ಲ ಕರಗಿ ಚಂದ ಸ್ವಲ್ಪ ಇದಾಗುತ್ತಂದ್ರೆ ಆಯ್ತು ನೋಡಿ. ಈಗ ನೋಡಿ ಫ್ರೆಂಡ್ಸ್, ಜಸ್ಟ್ ಬೆಲ್ಲನೂ ಕರಗಿತು. ಹಾಗೆ ಅಂದರೆ ಸ್ವಲ್ಪ ಅಂದರೆ ಚಂದ ಕುದಿ ಹಿಡಿತು ನೋಡಿರಿ. ಕೊತ್ತ ಆಗ್ಲತ್ತದ. ಈ ಗ್ಯಾಸಂದ ಆಫ್ ಮಾಡ್ತೇನೆ ನೋಡಿರಿ. ಈಗ ನೀವು ಬೇಕಾದ್ರೆ ಸಕ್ಕರೆ ಪುಡಿಯಿಂದ ಮಾಡಿನೂ ಇದು ಮಾಡ್ಕೊಬೋದು, ಹಾಕ್ಕೊಬೋದು ರವದ ಉಂಡೆದಾಗ. ನಾ ಬೆಲ್ಲ ಅಂದ್ರೆ ನಮ್ಮ ಮನೆಗೆ ಬೆಲ್ಲನೇ ಇಷ್ಟಪಡ್ತಾರೆ, ಬೆಲ್ಲನೇ ತೊಗೊಂಡೇನು ನೋಡಿರಿ. ಹಾಗೆ ನೋಡಿರಿ, ಇದೇನು ನಾವೆಲ್ಲ ಇಂದ ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ರಿ. ಇದು ಏನದನ್ನು ಪಾಕ ಅಲ್ಲ ನೋಡಿರಿ. ಈಗ ನಾವು ಏನು ಮಾಡಿ ಇಟ್ಟಿದ್ದು ಪಾಕ ಅಂದ್ರೆ ಪಾಕ ಇಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಜಾಸ್ತಿ ಅಂದರೆ ಇದು ಮಾಡ್ಕೊಬೋದು ಅವಶ್ಯಕತೆ ಇಲ್ಲ. ನೀವು ಸರಿಯಾಗಿ ಎಲ್ಲ ಇತ್ತಂದ್ರೆ ಸ್ವಲ್ಪ ಏನಾದರೂ ಇದು ಸೋಸ್ಕೊಂಡು ಅಂದ್ರೆ ಹಾಕ್ಕೊಡಿ. ಇದು ಚಲೋ ಇತ್ತಂದ್ರೆ ಹಾಕಲಿಲ್ಲ ಅಂದ್ರೆ ನಡೀತದೆ ನೋಡಿರಿ. ಇಲ್ಲ ಚಹಾ ಸೋಸೋದು ಚೆನ್ನದಾಗಿಂದ ಸೋಸ್ಕೊಳ್ತೀನಿ. ಏನಾರ ಇರ್ತದೆ ಅಂದ್ರೆ ಒಳಗಡೆ ಏನಾರ ಬೆಲ್ಲದಾಗ ಏನಾರ ಇದ್ರೂ ಹೊರಗೆ ಬರ್ತದೆ. ಏನೇನು ನೋಡಿರಿ, ಸರಳ ಮನೆ ಇಲ್ಲಿದ್ದನ್ನು ಹತ್ತಿರದಾಗೆ ಅಂದರೆ ಅಂಗಡಿದಾಗಿಂದ ದುಡ್ಡು ಕೊಟ್ಟು ಸ್ವೀಟ್ ಥರ ಬದನೇನು ಈ ಥರದಿಂದ ಮನೆಯಲ್ಲೇ ಮಾಡಿರಿ. ನೀವು ಮನೇಲಿ ಶ್ರಾವಣ ಮಾಸದಾಗ ಹೆಂಗೆ ಹೊಡಿತಾ ಇರ್ತೀವಿ, ವೇಸ್ಟ್ ಮಾಡ್ಲಿಕ್ಕೂ ಹೋಗಬೇಡ್ರಿ. ಈ ಥರದಿಂದ ತಿರುಗಿಸ್ಕೋಬೇಕು ನೋಡಿರಿ. ಎಲ್ಲ ಚೆಂದ ಕೆಳಗ ಮೇಲೆ ಆಗ್ತದೆ. ಹಾಗೆ ನೋಡಿರಿ, ಒಂದು ಸ್ವಲ್ಪ ಏಲಕ್ಕಿ ತೊಗೊಂಡಿನಲ್ರಿ, ಇದರಿಂದ ಪೌಡ್ರ್ ಮಾಡಿ ಇಟ್ಕೊಂಡೀನಿ. ಒಂದು ಚೂರು ಅಂದರೆ ಸ್ವಲ್ಪ ಉಪ್ಪು, ಏನೇ ಹಾಕಿದ್ರು ಉಪ್ಪು ಹಾಕೋದಂದ್ರೆ ಮರಿಬೇಡ್ರಿ. ಸ್ವಲ್ಪ ಚೆನ್ನಾಗಿ ಎಲ್ಲ ಒಂದು ಪಾಕ ಇದಲ್ರಿ, ಬೆಲ್ಲದ ನೀರು ಇದಾಗಿಂದ ಎಲ್ಲ ಸರಿಯಾಗಿಂದ ಇದು ಮಾಡ್ಕೊಂಡು ಚಂದ ಈ ಥರಲಿಂದ ಎಲ್ಲ ಸ್ಪೂನ್ಲಿಂದ ಕೆಳಗಂದೆಲ್ಲ ಮಾಡ್ಕೊಡಿ. ಹಾಗೆ ನೋಡಿರಿ, ಒಂದು ಸ್ವಲ್ಪ ನಿಮ್ಮ ಜಾಜಿಕಾಯಿ ಅಂದಿನ ನೋಡಿರಿ. ಇದು ಮೊಳಗಲಿಂದ ಶೀತ ಕೆಮ್ಮು ಏನೂ ಬರ್ಬಿಡಲ್ಲ. ಒಂದು ಸ್ವಲ್ಪ ಅಂದ್ರೆ ಒಂದು ಸ್ವಲ್ಪ ಅಂದ್ರೆ ಹಿಂಗೆ ಒಂದು 4 ಸುತ್ತಂದ್ರೆ ನೀವು ಇದು ಮಾಡ್ಕೊರಿ. ಎಲ್ಲಿ ಭೀ ನಡೀತದೆ, ಇದನ್ನು ಹಾಕ್ಕೊರಿ. ಯಾಕಂದರೆ ಇದು ಮೊಳಗಲಿಂದ ಹೆಲ್ತಿಗೂ ಒಳ್ಳೆಯದು. ಸ್ವಲ್ಪ ಕೆಮ್ಮು ಆಗಲಿ ಸರ್ದಿ ಆಗಲಿ ಬರೋಲ್ಲ, ಏನಿಲ್ಲ. ಸಖತ್ ಹತ್ತನ್ನು ನೋಡಿರಿ. ರಕ್ಷಾಬಂಧನಕ್ಕೆ ನೀವು ಅಂಗಡಿಲಿಂದ ದುಡ್ಡು ಕೊಟ್ಟು ತರ್ಲಕ್ಕೆ ಹೋಗ್ಬೇಡ್ರಿ. ಈ ಥರಲಿಂದ ಮನೆಯಲ್ಲಿಂದ ಮಾಡಿರಿ ನೋಡಿರಿ ಫ್ರೆಂಡ್ಸ್. ಇನ್ನು ಒಲೆ ಮೇಲಂದ್ರೆ ಇಕ್ಕೋದೇನು ಅವಶ್ಯಕತೆ ಇಲ್ಲರಿ. ನೀವು ಬೇಕಾದ್ರೆ ಒಂದೊಂದು ಸ್ವಲ್ಪ ಏನಾದರೂ ನಾವು ಹಾಲು ಹಿಂಗೆ ಸ್ವಲ್ಪ ಬಾಳೆ ಹಿಂಗೆ ಅಂತ ಎದ್ದಿನೂ ನಾವು ಈ ಥರಲಿಂದ ಮಾಡ್ಕೊಬೋದು ರೀ. ಮಸ್ತ್ ಆಗ್ತಾವೆ ನೋಡಿರಿ. ಕೊಬ್ಬರಿ ಅಂತ ಜಾಸ್ತಿ ಇದೆ, ನೀವು ಬೇಕಾದ್ರೆ ಒಂದೇ ಬಟ್ಟಲನ್ನು ತೊಗೋಬೋದು. ಕೊಬ್ಬರಿ ಒಂದು ಬಟ್ಟಲು ರವಕ್ಕೆ ಒಂದು ಬಟ್ಟಲು ಕೊಬ್ಬರಿನೂ ತೊಗೋಬೋದು. ಈ ಥರಲಿಂದ ರವದ ಉಂಡೆ ತಯಾರಾಗುತ್ತೆ ನೋಡಿ. ಈ ಥರ ಮನೆಯಲ್ಲಿಂದ ಮಾಡಿದ್ರೆ ಹೆಲ್ತಿಗೂ ಒಳ್ಳೆಯದು, ವೇಸ್ಟ್ನೂ ಆಗೋಲ್ಲ. ಸರಳಿಂದ ನಾವು ಈ ಥರಲಿಂದ ಉಂಡೆ ಕಟ್ಕೊಬೋದು ನೋಡಿ. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ತುಪ್ಪನೂ ಹಾಕ್ಬೋದು. ಆಲ್ರೆಡಿ ಕೊಬ್ಬರಿ ಸ್ವಲ್ಪ ಜಾಸ್ತಿ ಇದ್ದಿನ ಸಲುವಾಗಿ ನಾವು ತುಪ್ಪ ಜಾಸ್ತಿ ಹಾಕಿಲ್ಲ. ನೀವು ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕಿಂದ ಇದು ಮಾಡ್ಕೊಬೋದು ನೋಡಿರಿ ಫ್ರೆಂಡ್ಸ್. ಮಕ್ಕಳಿಗೂ ಇಷ್ಟ, ದೊಡ್ಡವ್ರಿಗೂ ಇಷ್ಟ. ಈಗ 2 ಕೈಲೂ ಕಟ್ಬೋದು, ಒಂದು ಕೈಲಿಂದ ಕಟ್ಬೋದು ನೋಡಿ. ಸರಳಿನಿಂದ ರವದ ಉಂಡೆ ಅಂತ ರೆಡಿ ಆದ ನೋಡಿರಿ. ನಿಮ್ಮ ಕಪ್ ಕಾಣಿಸ್ಲತ್ತಿರ್ಬೋದು, ಬಟ್ ಹೆಲ್ತಿಗಂತೂ ಒಳ್ಳೆಯದು. ಇವತ್ತು ನಾಳೆ ಎಲ್ಲರಿಂದ ಶುಗರ್ ಸಕ್ಕರೆ ಊಟ ಮಾಡಬಾರ್ದು, ಸಕ್ಕರೆ ಊಟ ಮಾಡಬಾರ್ದು ಅಂತಾರೆ. ಬಟ್ ಯಾರೂ ಕೇಳಲ್ಲ, ಸಕ್ಕರೆ ಇಲ್ಲರಿ ಏನೂ ಆಗಲ್ಲ, ಏನಿಲ್ಲ. ಅದು ನೋಡಿದ್ರಲ್ಲ ಫ್ರೆಂಡ್ಸ್, ರವದ ಉಂಡೆ ಅಂತ ರೆಡಿ ಆದ ನೋಡಿರಿ. ರಕ್ಷಾಬಂಧನ ಸ್ವೀಟು ಎಷ್ಟು ಚೆಂದ ಅದು. 1 ತಾಸಂದ ಬಿಟ್ಟು ನಾವು ಇದು ಮಾಡಿ ತಿನ್ನೋಕ್ಕಿಂತ ಚಾಲೂ ಮಾಡಿದೆವಂದ್ರೆ ಅವಾಗಿಂದ ಇದಾಗ್ತದೆ ನೋಡಿರಿ. ಈ ಎಂದ ರವದ ಉಂಡೆ ಏನಕ್ಕೆ ರವದು ಕೊಬ್ಬರಿದು ಈ ಉಂಡೆಯಿಂದ ನಿಮ್ಗೆ ಇಷ್ಟ ಆಯ್ತಂದ್ರೆ ದಯಮಾಡಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ. ಒಂದು ವಡೆ ತೋರಿಸ್ತೀನಿ ನಿಮ್ಗೆ ಫ್ರೆಂಡ್ಸ್. ನೀವು ಬೇಕಾದ್ರೆ ದೊಡ್ಡದನ್ನ ಕಟ್ಕೊಬೋದು, ಚಿಕ್ಕದನ್ನ ಕಟ್ಕೊಬೋದು. ನಾ ಮೀಡಿಯಮಿಂದ ಕಟ್ಕೊಂಡೇನು ನೋಡಿರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸುಲಭವಾಗಿಂದ ಅರ್ಧ ತಾಸಾಗಿಂದ ಮನೆಯಲ್ಲಿಂದ ರವದಿಂದ ಉಂಡೆ ಹೆಂಗೆ ತಯಾರಾಯಿತು. ಈ ಶ್ರಾವಣ ಮಾಸದ ಹೆಂಗೂ ಕೊಬ್ಬರಿಯಿಂದ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಈ ಥರಲಿಂದ ಅದು ನೋಡಿರಿ. 1 ತಾಸು ಬಿಟ್ಟು ಅದ ಅಂದ್ರೆ ನಾವು ಅವಾಗ ಏನಾದ್ರು ಚೆಂದ ಆಗ್ತದೆ ನೋಡಿರಿ ಉಂಡೆ.